ಹರೇ ಶ್ರೀನಿವಾಸ ರೋಗರಾಘವೇಂದ್ರ ಹರೇ ಪಾಂಡುರಂಗ. ನನ್ನ ಹಿಂದಿನ ಒಂದು ಜ್ಞಾನಸೂತ್ರದಲ್ಲಿ ಒಂದು ವಿಚಾರವನ್ನು ಹೇಳಿದೆ. ಪಾಂಡುರಂಗ ಪಾಂಡುರಂಗ ಎಲ್ಲ ಆತ್ಮರಂಗ, ತಾಳಲಾರೆ ನೀಯ ಭಂಗ, ತೊರೆದು ನಿನ್ನ ಸಂಘ ಅನ್ನೋದ್ರ ಬಗ್ಗೆ ಆ ವಿಚಾರವನ್ನು ಹೇಳುವುದಕ್ಕೆ ಎರಡನೆಯ ನುಡಿಯನ್ನ ನಾವಿಲ್ಲಿ ತೆಗೆದುಕೊಳ್ಳೋಣ. ಆ ಎರಡನೇ ನುಡಿಯಲ್ಲಿ ಪಾದ ಸ್ಪರ್ಶ ಮಾಡಿದಾಗ ಜೀವವೆಂಬ ಅನುಭವದಾಗ ವಿಠಲವೆಂದು ನುಡಿಯುವಾಗ ಕೈಯ ಹಿಡಿದ ಪಾಂಡುರಂಗ ಅಂತ. ಅಂದ್ರೆ ನಾವು ಪ್ರತಿ ಬಾರಿ ನಮ್ಮ ಮಟ್ಟಿ ವಿಠಲನ ದೇವಸ್ಥಾನಕ್ಕೆ ನಾವೆಲ್ಲ ಭಕ್ತರು ಬರ್ತಾ ಇದ್ದೇವೆ. ಸೊ ಇವತ್ತು ದಿವಸ ಕೂಡ ನಮ್ಮ ಭಜನಾ ಮಂಡಳಿಯವರು ತಮ್ಮ ಹೆಸರು ಗೊತ್ತಾಯ್ತು. ತಮ್ಮ ಭಜನಾ ಮಂಡಳಿ ಮಹಾಗಣಪತಿ ಭಜನಾ ಮಂಡಳಿಯವರು ನಮ್ಮ ಶ್ರೀಮತಿ ಸುಮಾರ್ ಶ್ರೀಧರ್ ಅವರ ನೇತೃತ್ವದಲ್ಲಿ ಇವತ್ತು ದಿವಸ ಎಲ್ಲ ಬಂದು ಭಜನಾ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀರಾ. ನೀವುಗಳಿಗೂ ಬರಬೇಕಾದ್ರೂ ಕೂಡ ಅವನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ತೀವಿ. ಆ ಯಾವ ರೀತಿ ನಾವು ಪಾದವನ್ನು ಮುಟ್ತಾ ಇದ್ದೀವಿ? ಪಾದ ಸ್ಪರ್ಶ ಮಾಡಿದಾಗ ಜೀವವೆಂಬ ಅನುಭವದಾಗ, ಅಂದ್ರೆ ಪಾದವನ್ನ ಸ್ಪರ್ಶ ಮಾಡಿದ್ರೆ ಯಾವ ರೀತಿ ಅನುಭವ ಆಗಬೇಕು ಅಂದ್ರೆ, ಒಂದು ಜೀವ ನಿಂತ್ರೆ, ಜೀವವಿರ್ತಕ್ಕಂತಹ ಒಂದು ವ್ಯಕ್ತಿ ನಿಂತ್ರೆ ಆತನ ಪಾದವನ್ನ ಯಾವ ರೀತಿ ಸ್ಪರ್ಶ ಮಾಡಿದರೆ ಚರ್ಮದ ಅನುಭವ ಆಗ್ತದೋ ಆ ಅನುಭವ ಆಗುತ್ತದೆ. ಅದಕ್ಕೆ ಹೇಳ್ತಾರೆ ಜೀವವೆಂಬ ಅನುಭವದಾಗ. ಆ ಜೀವವೆಂಬ ಒಂದು ಜೀವವೆಂಬ ಒಂದು ಜೀವಿಯ ಪಾದವನ್ನ ಮುಟ್ಟಿದರೆ ಯಾವ ಸ್ಪರ್ಶದ ಅನುಭವ ಆಗ್ತದೋ ಆ ಅನುಭವ ಆಗ್ಬೇಕು ನಮಗೆ. ಅವನ ಪಾದವನ್ನು ಮುಟ್ಟಿದಾಗ, ಅವ ಮುಟ್ಟಿದಾಗ ಆ ಅನುಭವ ಆದಾಗ ವಿಠಲವೆಂದು ನುಡಿಯುವಾಗ ನಾವು ವಿಠಲ ಅಂತ ಹೇಳ್ಬೇಕಂತೆ. ಅವನ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರೆ ಚರ್ಮದ ಪಾದವನ್ನು ಮುಟ್ಟಿದ್ರೆ ಯಾವ ರೀತಿ ಬರುತ್ತೆ ಸ್ಪರ್ಶ ಮಾಡುವ ಅನುಭವ, ಆ ಅನುಭವದ ಜೊತೆಗೆ ವಿಠಲ ಎಂಬುದಾಗಿ ನಾವು ಉಚ್ಚಾರ ಮಾಡಿದ್ರೆ ಅವಾಗ ಆತ ಕೈಯನ್ನು ನಿಂತಾನೆ. ಇಂತಹ ಅದ್ಭುತವಾಗಿರತಕ್ಕಂತಹ ಪಾಂಡುರಂಗನ ಪಾದವನ್ನ ನಾವೆಲ್ಲರೂ ಕೂಡ ಸ್ಪರ್ಶ ಮಾಡಿ ಜೀವವೆಂಬ ಅನುಭವವನ್ನು ನಾವು ಪಡೆದು ಅವನ ಅನುಗ್ರಹವನ್ನು ನಾವೆಲ್ಲರೂ ಕೂಡ ಪಡೆಯೋಣ ಅಂತ ಹರೇ ಶ್ರೀನಿವಾಸ.